ವೆಲ್ಕಮ್ ಬ್ಯಾಕ್. ಶಿವಪರಶಿವಲಿಂಗದ ದೇವರ ಅನುಭವದ ಕುರಿತು ಬಸವಾದಿ ಶರಣರ 20 ವಚನಗಳನ್ನು ನೋಡೋಣ. ಹಿಂದಿನ 2 ವಿಡಿಯೋದಲ್ಲಿ ಬಸವಣ್ಣನವರ, ಚನ್ನಬಸವಣ್ಣನವರ, ಶಿವಲಿಂಗ ಮಂಚಣ್ಣನವರ, ಚಂದಿಮರಸರ, ಅಂಬಿಗರ ಚೌಡಯ್ಯನವರ, ಹಡಪದ ಅಪ್ಪಣ್ಣನವರ ಮುಂತಾದ ಶರಣರ 10 ವಚನಗಳ ಸಂಕ್ಷಿಪ್ತ ವಿವರಣೆಯು ಪಾರ್ಟ್ 1 ಮತ್ತು ಪಾರ್ಟ್ 2ರಲ್ಲಿದೆ. ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ವಚನ 11. ಧರೆಯಾಕಾಶವಿಲ್ಲದಂದು ಅಂದೇನೋ ಅಂದೇನೋ, 84 ಲಕ್ಷ ಜೀವ ಜಂತುಗಳಿಲ್ಲದಂದು ಅಂದೇನೋ ಅಂದೇನೋ, ಸಚರಾಚರಂಗಳು ರಚಿಸದಂದು ಅಂದೇನೋ ಅಂದೇನೋ, ಇಹಪರಂಗಳಿಲ್ಲದಂದು ಅಂದೇನೋ ಅಂದೇನೋ, ಸ್ವರ್ಗ ನರಕಾದಿಗಳಿಲ್ಲದಂದು ಅಂದೇನೋ ಅಂದೇನೋ, ಸುರಾಳ ನಿರಾಳಗಳಿಲ್ಲದಂದು ಅಂದೇನೋ ಅಂದೇನೋ, ಸೌರಾಷ್ಟ್ರ ಸೋಮೇಶ್ವರ ಆನು ನೀನು ಇಲ್ಲದಂದು ಅಂದೇನೋ ಅಂದೇನೋ. ಈ ವಚನವನ್ನ 12ನೇ ಶತಮಾನದ ಪ್ರಸಿದ್ಧ ಶಿವಶರಣರಾದ ಆದಯ್ಯನವರು ರಚಿಸಿದ್ದಾರೆ. ಸೌರಾಷ್ಟ್ರ ಸೋಮೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಆದಯ್ಯನವರು ವಚನಗಳನ್ನು ರಚಿಸಿದ್ದಾರೆ. ಜಗತ್ತಿಗೆ ರೂಪ, ಹೆಸರು, ಗುಣಗಳು ಬರುವ ಮುನ್ನ ಶಿವನು ಕೇವಲ ಒಂದು ಅಖಂಡ ಜ್ಯೋತಿಯಾಗಿ ಮಹಾಶೂನ್ಯವಾಗಿ ಅಡಗಿದ್ದನು. ಆತ ಜಗತ್ತಿನ ಕಣಕಣದಲ್ಲೂ ತುಂಬಿರುವ, ಸೃಷ್ಟಿಯ ಸಕಲ ನಿಯಮಗಳನ್ನು ಮೀರಿದ, ಬುದ್ಧಿ ಮತ್ತು ಗ್ರಹಿಕೆಗೆ ನಿಲುಕದ ಪರಶಿವಲಿಂಗ ಚೈತನ್ಯ ಎಂದು ಆದಯ್ಯನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ಬಸವಾದಿ ಶರಣರ ಶಿವಪರಶಿವಲಿಂಗ ದೇವರ ಅನುಭವದ ಮುಂದಿನ ವಚನಗಳನ್ನು ನೋಡೋಣ. ಅದಕ್ಕೂ ಮೊದಲು ತಪ್ಪದ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ವಿಡಿಯೋನ ಲೈಕ್ ಮಾಡ್ರಿ. ವಚನ 12. ಎಲೆ ನಿರಾಳ ನಿರ್ಮಾಯ ಘನವಸ್ತುವೆ, ನಿನ್ನ ಬೆಳಗ ನುಗುಳಿದಡೆ ಎಂಜಲಾಯಿತ್ತಲ್ಲ, ನುಂಗಿದವ ನುಗುಳಿದುದುಂಟೆ, ಇದು ಕರಚೋದ್ಯ ಚೋದ್ಯ. ನಿನ್ನುಗುಳಿನ ಬಿಂದುವಿನಲ್ಲಿ ಅಕ್ಷರಗಳು 3 ಹುಟ್ಟಿದವು, ನಿನ್ನುಗುಳಿನ ಸಿಲುಕಿನಿಂದ ನಾದಬಿಂದು ಕಳೆಗಳಾದವು, ನಿನ್ನುಗುಳಿನ ಬಸುರಿಂದ 2 ಗಂಡು ಹೆಣ್ಣಾದರು, ಆ ಗಂಡು ಹೆಣ್ಣಿಂದ ದೇವರ ಮಕ್ಕಳಾದರು, ನಿನ್ನುಗುಳು ಎಂಜಲೆಂದವರ ಕಣ್ಣ ಕಪ್ಪಾದವು, ನಿನ್ನುಗುಳೆ ನಗೆ ಪ್ರಸಾದವೆಂದರಿದೆನೆಯ ಕಾಣ ಕಲಿದೇವರ ದೇವ. ಮಡಿವಾಳ ಮಾಚಿದೇವರ ವಚನವಿದು. ಕಲಿದೇವರ ದೇವ ಎಂಬ ಅಂಕಿತ ನಾಮದೊಂದಿಗೆ ಮಡಿವಾಳ ಮಾಚಿದೇವರು ವಚನಗಳನ್ನು ರಚಿಸಿದ್ದಾರೆ. ಈ ವಚನವು ಅತ್ಯಂತ ಗೂಢವಾದ ಶೂನ್ಯ ಪರಬ್ರಹ್ಮ ಸೃಷ್ಟಿ ಮತ್ತು ಪ್ರಸಾದದ ತತ್ವವನ್ನು ಪ್ರತಿಪಾದಿಸುತ್ತದೆ. ನಿರಾಕಾರ ಪರಮತತ್ವದಿಂದಲೇ ಓಂಕಾರ, ನಾದ, ಬಿಂದು, ಶಿವಶಕ್ತಿ ಮತ್ತು ಸಮಸ್ತ ಸೃಷ್ಟಿ ಉದ್ಭವಿಸಿದೆ. ಸೃಷ್ಟಿಯನ್ನು ತಿರಸ್ಕರಿಸಿದರೆ ಸತ್ಯ ಕಾಣುವುದಿಲ್ಲ. ಅದನ್ನು ಪರಮತತ್ವದ ಪ್ರಸಾದವೆಂದು ಕಂಡಾಗ ಮಾತ್ರ ಅಖಂಡ ಸತ್ಯದ ಅರಿವು ಉಂಟಾಗುತ್ತದೆ ಎಂದು ಮಡಿವಾಳ ಮಾಚಿದೇವರು ಈ ವಚನದಲ್ಲಿ ತಿಳಿಸುತ್ತಾರೆ. ವಚನ 13. ಓಂ ಪ್ರಥಮದಲ್ಲಿ ದಿವ್ಯ ನಿರಾಲಂಬ ಮೂರ್ತಿ, ಜಗತ್ ಸೃಷ್ಟ್ಯರ್ಥ ನಿಕಾರಣವಾಗಿ ತತ್ತಾದಲ್ಲಿ ಪಂಚಬ್ರಹ್ಮ ಸಾಕಾರ ಮೂರ್ತಿಯಾದ ಲೀಲಾ ಸಂಭವವಾದಲ್ಲಿ ಅಣುವಿಂಗೆ ಅಣು, ಮಹಂತಿಂಗೆ ಮಹತ್ತು, ಅಂಗ ಕರಂಡ ಆತ್ಮ ಸುಗಂಧ ನೀನಾದೆಯಲ್ಲ ಏಣಾಂಕಧರ ಸೋಮೇಶ್ವರ. ಬಿಬ್ಬಿ ಬಾಚಯ್ಯನವರ ವಚನವಿದು. ಏಣಾಂಕಧರ ಸೋಮೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಬಿಬ್ಬಿ ಬಾಚಯ್ಯನವರು ವಚನಗಳನ್ನು ರಚಿಸಿದ್ದಾರೆ. ಬಿಬ್ಬಿ ಬಾಚಯ್ಯನವರ ಈ ವಚನವು ಶಿವನ ಅದ್ಭುತವಾದ ಮತ್ತು ಅಗಾಧವಾದ ಸೃಷ್ಟಿ ಶಕ್ತಿಯನ್ನು ಹಾಗೂ ಆತನ ಸರ್ವ ವ್ಯಾಪಕತೆಯನ್ನು ಅದ್ವೈತ ದೃಷ್ಟಿಕೋನದಲ್ಲಿ ವರ್ಣಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಸೃಷ್ಟಿಯ ಮೂಲದಲ್ಲಿರುವ ನಿರಾಕಾರ ಶಿವನೇ ಎಲ್ಲ ಚರಾಚರ ವಸ್ತುಗಳಲ್ಲಿ ಸೂಕ್ಷ್ಮವಾಗಿ ಹಾಗೂ ಬೃಹತ್ತಾಗಿ ವ್ಯಾಪಿಸಿದ್ದಾನೆ ಮತ್ತು ಭಕ್ತರ ಆತ್ಮದಲ್ಲಿ ಸುಹಾಸನೆಯಾಗಿ ಬೆರೆತಿದ್ದಾನೆ ಎಂದು ಬಿಬ್ಬಿ ಬಾಚಯ್ಯನವರು ಈ ವಚನದ ಮೂಲಕ ತಿಳಿಸುತ್ತಾರೆ. ವಚನ 14. ಬಯಲು ಮೊಳಗಿ ಮಳೆ ಸೃಜಿಸಿ, ಆ ಬಯಲು ಮಳೆಯ ನೊಡಗೂಡಿ ದೃಷ್ಟಿ ಒಪ್ಪ ವಾರಿ ಕಲ್ಲಾಗಿ ತೋರಿದಂತೆ, ನಿನ್ನ ನೆನಹ ನೆನಗೆ ಶಕ್ತಿಯಾಯಿತ್ತಲ್ಲ, ಆ ನಿಮ್ಮಿಬ್ಬರ ಸಮರತಿಯೇ ನಿಮಗೆ ಅಖಂಡವೆಂಬ ನಾಮ ಸೂಚನೆಯಾಯಿತ್ತಲ್ಲ, ಮಹಾಲಿಂಗ ಕಲ್ಲೇಶ್ವರ ನಿಮ್ಮ ಆದಿಗೆ ಇದೇ ಪ್ರಥಮವಾಯಿತ್ತಲ್ಲ. ಹಾವಿನಹಾಳ ಕಲ್ಲೇಶ್ವರರ ವಚನವಿದು. ಮಹಾಲಿಂಗ ಕಲ್ಲೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಹಾವಿನಹಾಳ ಕಲ್ಲೇಶ್ವರರು ವಚನಗಳನ್ನು ರಚಿಸಿದ್ದಾರೆ. ಈ ವಚನದಲ್ಲಿ ಕಲ್ಲಯ್ಯನವರು ಆಕಾಶದಿಂದ ಮಳೆ ಸುರಿದು ಮಳೆಯಿಂದ ಭೂಮಿ ಹಸಿರಾಗಿ ಜೀವ ಜಗತ್ತು ಅರಳುವ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನ
ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಪರಶಿವ ಎಂಬ ಬಯಲಿನಿಂದ ಶಕ್ತಿ ಉದ್ಭವಿಸಿ ಶಿವಶಕ್ತಿಗಳ ಅವಿಭಾಜ್ಯ ಸಾಮರಸ್ಯದಿಂದ ಸೃಷ್ಟಿ ವ್ಯಕ್ತವಾಯಿತು ಎಂಬ ಆದಿತತ್ವವನ್ನ ಕಾವ್ಯಾತ್ಮಕವಾಗಿ ಹೇಳಿದ್ದಾರೆ. ಅಖಂಡ ಎಂಬುದು ಶಿವ ಮತ್ತು ಶಕ್ತಿಯ ಬೇರ್ಪಡಿಸಲಾಗದ ಏಕತ್ವದ ಹೆಸರು ಎಂದು ಈ ವಚನ ಸಾರುತ್ತದೆ. ವಚನ 15. ತಾಯಿ ತಂದೆ ಇಲ್ಲದ ಕಂದ, ನಿನಗೆ ನೀನೇ ಹುಟ್ಟಿ ಬೆಳೆದೆಯಲ್ಲ, ನಿನ್ನ ಪರಿಣಾಮವೇ ನಿನಗೆ ಪ್ರಾಣ ತೃಪ್ತಿಯಾಗಿರ್ದೆಯಲ್ಲ, ಭೇದ ಕರಿಗೆ ಅಭೇದ್ಯನಾಗಿ ನಿನ್ನ ನೀನೇ ಬೆಳಗುತ್ತಿದ್ದೆಯಲ್ಲ, ನಿನ್ನ ಚರಿತ್ರ ನಿನಗೆ ಸಹಜ ಗುಹೇಶ್ವರ. ಅಲ್ಲಮ ಪ್ರಭುದೇವರ ವಚನವಿದು. ಗುಹೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಅಲ್ಲಮ ಪ್ರಭುಗಳು ವಚನಗಳನ್ನು ರಚಿಸಿದ್ದಾರೆ. ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ಜಾತಿ, ಕುಲ, ವಂಶ ಭೇದಗಳಾಚೆ ಇರುವ ಮಾನವ ಸಮಾನತೆಯನ್ನು ಪ್ರತಿಪಾದಿಸುತ್ತಾರೆ. ಪರಶಿವನಿಗೆ ತಾಯಿ ತಂದೆ ಜಾತಿ ಕುಲ ಇಲ್ಲದಿರುವಂತೆ ಮನುಷ್ಯರು ಜನ್ಮದ ಅಹಂಕಾರವನ್ನು ಬಿಟ್ಟು ಎಲ್ಲರಲ್ಲೂ ಒಂದೇ ಚೈತನ್ಯವನ್ನು ಅಂದರೆ ಪರಶಿವನನ್ನು ಕಾಣಬೇಕು ಎಂದಿದ್ದಾರೆ. ಶಿವನ ಅನುಭವದ ಕುರಿತು 3 ವಿಡಿಯೋದಲ್ಲಿ 15 ವಚನಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ನಿಮಗೆ ಈ ವಿಷಯದ ಮೇಲೆ ತಿಳಿದಿರುವ ವಚನಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಉಳಿದ ವಚನಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಬಸವಾದಿ ಶರಣರ ವಚನಗಳಿಗಾಗಿ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.